ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬ್ಯಾಟಿಂಗ್ ಮಾಡ್ತೀಯಾ? I just want to say he's not just a bro, he's a dancing pro. Come here, bro. Yeah. ಏನ್ ಎಕ್ಸ್ಪ್ರೆಷನ್ಸ್ ನಿಮ್ಮಿಬ್ರದು? ಆದ್ರೆ ನೀವಿಬ್ರು ಮೇಲೋಗ್ಬೇಕಾರೆಲ್ಲ ಭಯ ಆಗಿಲ್ವಾ ನಿಂಗೆ ಬೇಬಿ? ಮೀಟರ್ ಆಫ್ ಆಗ್ತಿರಲ್ವಾ ಅಲ್ಲಿ? ಇದೊಂದು ದಂತಕತೆ ಅದು. ಓಹೋ. ನನ್ಗೆ ಆಕ್ಚುಲಿ ಆಕ್ರೋಫೋಬಿಯಾ ಅಂತ ಒಂದು ಕಂಡೀಷನ್ ಇದೆ, ವಿಚ್ ಮೀನ್ಸ್ ಅಂದ್ರೆ ಎಷ್ಟೊಂದ್ ಜನಕ್ಕೆ ಹಾವ್ ಅಂದ್ರೆ ಭಯ ಇರುತ್ತೆ, ನೀರ್ ಅಂದ್ರೆ ಭಯ ಇರುತ್ತೆ. ನಂಗೆ ಹೈಟ್ ಅಂದ್ರೆ ತುಂಬಾ ಭಯ. ಸೊ ದಟ್ಸ್ ಕಾಲ್ಡ್ ಆಕ್ರೋಫೋಬಿಯಾ. ಸರ್ ಆಫ್ರೋ ಟಪಾಂಕ್ ಹೇಳಿದ್ವಿ, ಇದು ಆಕ್ರೋಫೋಬಿಯಾ. ಇದು ವಾಟ್ ಇಸ್ ದಿಸ್? ನೈಸ್. ಸೊ ಅಂದ್ರೆ ಎಷ್ಟಂದ್ರೆ ಒಂದ್ 3-4 ಮೆಟ್ಲಿದ್ರೆ 3-4 ಮೆಟ್ಲಿಂದ ನೆಲದ ಮೇಲೆ ಹಾರಕ್ಕೂ ತುಂಬಾ ಭಯ ನನ್ಗೆ. ಸೊ ಕ್ಯಾನ್ ಐ ಟೇಕ್ ಜಸ್ಟ್ ಅ ಮೊಮೆಂಟ್ ಟು ಕಾಲ್ ಆಲ್ ದ ಬಾಯ್ಸ್ ಆನ್ ಸ್ಟೇಜ್ ಪ್ಲೀಸ್? ಬೇಗ 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 ಬನ್ನಿ. ಸೊ ಏನಕ್ಕೆ ಅಂತಂದ್ರೆ ಇವತ್ತು ನನಗೆ ಏನ್ ಜಡ್ಜ್ಮೆಂಟ್ ಸಿಗತ್ತೆ ಗೊತ್ತಿಲ್ಲ, ಏನ್ ಮಾರ್ಕ್ಸ್ ಸಿಗುತ್ತೆ. ಇವ್ರೊಬ್ಬೊಬ್ರ ಕೈಯಲ್ಲೂ ಒಂದೊಂದು ಮಾರ್ಕ್ ಇದೆ, ಪೇಂಟ್ ಇದೆ, ತರ್ಚಿರೋ ಗಾಯಗಳಿದೆ. ಬಿಕಾಸ್ ಬಂದ ತಕ್ಷಣ ಎವ್ರಿ ಡೇ ಹಾಫ್ ಅನ್ ಅವರ್ ಅವ್ರ ಕೆಲಸನೇ ನನ್ನ ಮೇಲೆ ಹತ್ಸೋದು ಇಳಿಸೋದು, ಸೊ ದಟ್ ಐ ಡೋಂಟ್ ಸ್ಕ್ರೀಮ್, ಸೊ ದಟ್ ಐ ಆಮ್ ಕಾನ್ಫಿಡೆಂಟ್ ಅಂಡ್ ಡಾನ್ಸ್, ಐ ಕ್ಯಾನ್ ಡಾನ್ಸ್ ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ಕಾಲ್ ಆಲ್ ಆಫ್ ದೆಮ್ ಆನ್ ಸ್ಟೇಜ್, ಮಂಜು ಮಾಸ್ಟರ್, ಜಾನ್ ಅಂಡ್ ಆಲ್ ದ ಬಾಯ್ಸ್. ಸೊ ಅವ್ರು ಇಲ್ಲದೆ ಮೋಸ್ಟ್ಲಿ ನಂಗೆ ಇವತ್ತು ಈ ಆಕ್ಟ್ ಪುಲ್ ಆಫ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇದು ಸ್ಟ್ರೆಂತ್ ತೋರಿಸೋ ರೌಂಡ್, ಬಟ್ ನಾವಿಬ್ರು ಈ ಥರ ಡಾನ್ಸ್ ಮಾಡೋಂಗಿಲ್ಲ ಬಿಕಾಸ್ ಆಫ್ ನನಗಿರೋ ಫೋಬಿಯಾ, ಇಂಜುರಿ. ಮತ್ತು ಅಣ್ಣಂಗೆ ಒಂದು ಸಖತ್ ರೇರ್ ಕಂಡೀಷನ್ ಇದೆ, ವಿಚ್ ಈಸ್ ಎಲ್ಲರಿಗೂ 180 ಇದ್ರೆ ಹಾರ್ಟ್ ಬೀಟು, ಅಣ್ಣಂಗೆ 220 ಇದೆ. ಅದನ್ನ ಸರ್ಜರಿ ಮಾಡಿ 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 ಪೇಸ್ ಡೌನ್ ಮಾಡ್ತಾರೆ. 250 280 ಇದೆ ಅಕ್ಕ. ಮತ್ತೆ ಇದನ್ನ ಹೆಂಗೆ ಕಂಟ್ರೋಲಿಗೆ ತಗೊಂಡ್ಬಂದಿದ್ ನೀವು ರಾಘವ್? ಜಾಸ್ತಿ ಗ್ಯಾಪ್ ಇದ್ದಲ್ಲಿ ಬ್ರೀತ್ ತಗೋತೀನಿ ಅಕ್ಕ. ಎನರ್ಜಿ ಹಾಕಿರ್ತೀನಿ, ಜಾಸ್ತಿ ಎನರ್ಜಿ ಹಾಕಿ ಬ್ರೀತ್ ಜಾಸ್ತಿ ಮಾಡ್ತೀನಿ. ಅಂದ್ರೆ ಏನ್ ಪ್ರಾಬ್ಲಮ್, ಏನಕ್ಕೆ ಇದು ರಾಘವ್? ಪ್ರಾಬ್ಲಮ್ ಹುಟ್ಟಿದಂಡದ ಐತಕ್ಕ, ನನ್ನ ನರ ಹಾರ್ಟ್ ನರ ಸಾಣ್ದಿಲ್ಲಕ್ಕ. ಎಲ್ಲರಿಗಿಂತ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಎಲ್ಲರದು 75 ಆಗ್ತದೆ, ನಂದಕ್ಕ 180 ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಜಾಸ್ತಿ ಸಿಟ್ಟು ಬರೋದಾಗ್ಲಿ ಮತ್ತು ಬೀಟ್ದಿಂದ ಜಾಸ್ತಿ. ಸೊ ನೀನು ಆಕ್ಚುಲಿ ಇವ್ರು ಹೇಳೋ ಪ್ರಕಾರ ನೀನು ಈ ತರ ಡಾನ್ಸ್ಗಳನ್ನ ಮಾಡೋ ಹಾಗೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ವೇದಿಕೆ ಹತ್ತಿ ಈ ಹೈಟಲ್ಲಿ ಈ ರೀತಿ ಜಂಪಿಂಗು ಡಾನ್ಸಿಂಗ್ ರಾಘವ್ ಕೂಡ ಮಾಡೋ ಹಾಗಿಲ್ಲ. ಆದರೆ ರಾಘವ್ ತನ್ನ ಹಾರ್ಟ್ನೇ ಒಪ್ಪಿಸ್ಬಿಟ್ಟಿದ್ದಾನೆ, ನನಗೆ ಇದು ಪ್ರಾಣ, ನೀನು ನನ್ನ ಜೊತೆಯಾಗಿರು ಅಂತ ಹೇಳ್ಬಿಟ್ಟು. ಎಲ್ಲರೂ ಬೈತಾರಕ್ಕ ಮನ್ಯಾಗ, ನೀ ಕಂಫರ್ಟ್ ಝೋನ್ದಾಗ ಏನು ಡಾನ್ಸ್ ಮಾಡ್ತೀವಿ ಅಷ್ಟ ಮಾಡು, ಹಾರ್ಡ್ ವರ್ಕ್ ಮಾಡಕ್ಕೆ ಹೋಗಬೇಡ ಎಲ್ಲ ತೋರ. ಖರೆ ನಂದು ಸಾಂಗ್ ಬೀಟ್ ಕೇಳೋಣ ನನ್ನ ಹಾರ್ಟ್ ಬೀಟ್ ಹೆಚ್ಚಾಗ್ತೈತಕ್ಕ. ಯಾಕಂದ್ರೆ ನನಗೆ ಕುಣಿಬೇಕು ಅನಿಸ್ತೈತಿ. ನಂದು ಇರೋದೊಂದು ಜೀವನ, ಆ ಡಾನ್ಸ್ ಒಳಗೆ ಹೋಗ್ಬೇಕಂತ ನಮ್ದು ಶರಕ್ಕ. ಅದಲ್ದೇನೆ ಹಿ ಹ್ಯಾಸ್ ಒನ್ ಮೋರ್ ಕಂಡೀಷನ್, ಹಿ ಕಾಂಟ್ ಹಿಯರ್. ಒಂದು ಕಿವಿ ಅವನಿಗೆ ಆ್ಯಕ್ಚುಲಿ ಕೇಳಲ್ಲ. ಅದೇ ಅವನಿರ್ತೀವಿ. ಸೊ ನಿನಗೆ ಲೆಫ್ಟ್ ಕೇಳೋದಕ್ಕೆ ರೈಟ್ ಕೇಳಲ್ಲ. ಓ, ಸೊ ಅದಕ್ಕೆ ನೀನು ಯಾವಾಗಲೂ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಯು ಆರ್ ಆಲ್ವೇಸ್ ಡೂಯಿಂಗ್ ದಟ್. ಡಾನ್ಸಿಗೆ ಬೇಕಾಗಿರೋದೇ ಮ್ಯೂಸಿಕ್ ಕೇಳಕ್ಕೆ ಬೇಕಾಗಿರೋದು 2 ಕಿವಿಗಳು, ಅದರಲ್ಲೂ ಕೂಡ ಒಂದು ಕಿವಿ ಅವನು ಕೇಳಿಸಲ್ಲ. ಇದು ರೇರ್ ಕಂಡೀಷನ್ ಅಲ್ಲ, ಇವನೊಬ್ಬ ರೇರೆಸ್ಟ್ ಆಫ್ ಡಾನ್ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಡಿಫಿಕಲ್ಟೀಸ್ ಇದ್ರೂ ಕೂಡ ನಾನು ಡಾನ್ಸ್ ಮಾಡೇ ಮಾಡ್ತೀನಿ ಅಂತ ಪ್ರೂವ್ ಮಾಡಿರೋಂಥ ಒನ್ ಆಫ್ ದ ಫೈನೆಸ್ಟ್ ಡಾನ್ಸರ್ ನಮ್ಮ ರಾಘವ್ಗೆ ಬರಲಿ ಚಪ್ಪಾಳೆ. ಯಾಕೆ ನಮ್ಮ ಕಾರ್ಯಕ್ರಮ ಮೊದಲ ವಾರನೇ ಇಷ್ಟು ಸ್ಪೆಷಲ್ ಅನಿಸ್ತು? ಅಣ್ಣ ಹೇಳ್ದಂಗೆ ಇಲ್ಲಿ ಏನೋ ಒಂದಿದೆ, ಏನೋ ಒಂದು ಎನರ್ಜಿ ಇದೆ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಈ ಥರ ಕಂಟೆಸ್ಟೆಂಟ್ಸಿಂದ. ಏನಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಜೊತೆ ಡಾನ್ಸ್ ಇದೆ ಅಂತ ಹೇಳಿ ಡಾನ್ಸ್ ವೇದಿಕೆಗೆ ಹತ್ತಿ ಈ ಡಾನ್ಸನ್ನ ಗೆಲ್ಲಿಸ್ತಾ ಇರೋಂಥ ಜೋಡಿಗಳು ಇವರು. ಸೂಪರ್. ವೆರಿ ಪ್ರೌಡ್ ಆಫ್ ಯು, ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅದನ್ನ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು ಅಣ್ಣ ಇಬ್ರು ಸೇರಿ. ಇದೆಲ್ಲ ಏನಿಲ್ಲ, ಬಟ್ ಇದನ್ನೆಲ್ಲ ಮೀರಿ ನಾವು ಡ್ಯಾನ್ಸ್ ಮಾಡಿದೀವಿ. ನನ್ನನ್ನು ಮೇಲೆತ್ತಕ್ಕೆ ಕಷ್ಟಪಟ್ಟಂಥ ಹುಡುಗರು ಒಂದ್ಸಲಿ ಸ್ಟೇಜ್ ಮೇಲೆ ಬರಲಿ ಅನ್ನೋದು ಅವರ ಆಸೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಡಾನ್ಸರ್ಸ್, ಥ್ಯಾಂಕ್ ಯು. ಅಣ್ಣ, ಹಾಡು, ಈ ಡಾನ್ಸು ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತು? ಅಲ್ಲ, ರಾಘವ್ ಆ ಪ್ರಾಬ್ಲಮ್ ಇಟ್ಕೊಂಡು ಅವ್ರು ಮಾಡ್ತಾರೆ ಅಂದರೆ ಅವ್ರು ಹೇಳಿದ್ರೆ ನನಗೆ ಈ
ನನ್ನ ಹಾರ್ಟ್ ಏನು ಕೇಳಿಲ್ಲ, ಬೀಟ್ ಕೇಳ್ತಾ ಕೇಳ್ತಾ ನನ್ನ ಹಾರ್ಟ್ ಶುರು ಆಗುತ್ತೆ ಅಂತ. ಕರೆಕ್ಟ್. ಐ ಥಿಂಕ್ ಎಲ್ಲೋ ಕನೆಕ್ಷನ್ ಇದೆ. ಅವ್ರು ಮಾಡ್ಬೇಕನ್ನೋ ಸ್ಟ್ರೈನೇ ಗೊತ್ತಾಗಲ್ಲ. Yes, sir. ಬಟ್ ಅಮೇಝಿಂಗ್ ರಾಘವ್, ನೀವು ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ. ಆ ದೇವರೇ ನಿಮಗೆ ಶಕ್ತಿ ಕೊಡ್ತಾ ಇದ್ದಾನೆ. ಆ ಶಕ್ತಿ ಹಂಗೆ ಇರಲಿ, ಬಟ್ ಸ್ವಲ್ಪ ಹುಷಾರಾಗಿರಿ ಅಷ್ಟೇ, ಇನ್ನೇನಿಲ್ಲ. ನಮ್ಗೆ ಅದೊಂದು ಭಯ. ನೀವು ಇನ್ನೂ ಚೆನ್ನಾಗಿ ಡಾನ್ಸ್ ಮಾಡಬೇಕು, ಇನ್ನೂ ಸಿಕ್ಕಾಪಟ್ಟೆ ವರ್ಷಗಳು ಬದುಕಬೇಕು, ನೀವು ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ಗಾಡ್ ಬ್ಲೆಸ್ ಯು. ಬಂದ್ ಸೂಪರ್. Thank you ಅಣ್ಣ. ಅಂಡ್ ಪ್ರತೀಕ್ಷಾ ಸೂಪರ್. ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ ಮಾಡೋದು. ನಿಮ್ಗೆ ಹೈಟ್ ಫೋಬಿಯಾ ಇದೆ, ಬಟ್ ಆದ್ರೂ ನೀವು ಬಂದು ಎಷ್ಟು ಧೈರ್ಯವಾಗಿ ಮಾಡ್ತೀರಿ ಅಂದ್ರೆ ಐ ಥಿಂಕ್ ಇಟ್ಸ್ ಇಂಟ್ರೆಸ್ಟ್ ಅಷ್ಟೇನಮ್ಮ. ಸಾಂಗು ನಾ ಡಾನ್ಸ್ ಮಾಡಬೇಕು, ಒಂದು ಕಮಿಟ್ಮೆಂಟ್ ಮಾಡಿದೀವಿ ನಾವು, ಆ ಕಮಿಟ್ಮೆಂಟ್ಗೆ ನಾವು ದ್ರೋಹ ಮಾಡಬಾರ್ದು. ಅದು ಯಾವಾಗಿರುತ್ತೋ ಖಂಡಿತ ಯಾವಾಗಲೂ ಗೆಲ್ತಾರೆ ಮನುಷ್ಯ. ನನಗೆ ಒನ್ ಆಫ್ ದ ಫೇವ್ರೆಟ್ ಸಾಂಗ್ ಇದು. ನಿಮ್ದೇ ಹಾಡೋಣ, ಏನ್ ಎನರ್ಜಿ ಅಣ್ಣ. ನನಗೆ ಬಹಳ ಇಷ್ಟ ಈ ಸಾಂಗು. ಅಂಡ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಡೋಂಟ್ ವರಿ ಅಬೌಟ್ ದಿಸ್, ಬಟ್ ರಿಯಲಿ 100% ಸೋ ಸೂಪರ್. ಅದಕ್ಕೋಸ್ಕರ ಐ ಜಸ್ಟ್ ವಾಂಟ್ ಸ್ಟ್ಯಾಂಡ್ ಅಂಡ್ ಕ್ಲಾಪ್. ಸೋ ಕ್ಯೂಟ್. ಥ್ಯಾಂಕ್ ಯು ಅಣ್ಣ. ಸೋ ಕ್ಯೂಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಮ್ಮ ರಾಘವ ಹಾಗೂ ಗುಂಡಮ್ಮ ಅವರ ಫಸ್ಟ್ ಕಾಂಪಿಟೇಷನ್ ರೌಂಡ್ ನ ಸ್ಕೋರ್ಸ್ ಕೇಳುವಂತ ಸಮಯ. ಯು ರೆಡಿ? ರಾಘು 9. 9, ರಚು 8.5. 8.5, ಧನ್ಯಾಜಿ 8.5. 8.5. Thank you. 26. Total score 26. ಫಸ್ಟ್ ಟೈಮ್ ಜೋಡಿಯಾಗಿ ಪರ್ಫಾರ್ಮ್ ಮಾಡಿ, ಫಸ್ಟ್ ಟೈಮ್ ಕಾಂಪಿಟೇಷನ್ ಅಲ್ಲಿ ಕಾಂಪೀಟ್ ಮಾಡಿ, ಇವತ್ತು ಫೈರ್ ಬ್ರ್ಯಾಂಡ್ ತಗೊಂಡಿದ್ದಾರೆ ನಮ್ಮ ಶಶಿನ್ ಹಾಗೂ ನಿಧಿ. ಹೋದ್ವಾರ ಯಾಕೆ ಬರ್ಲಿಲ್ಲ ನೀವು? ಶೂಟಿಂಗ್ ಮಾಡಲೇಬೇಕಿತ್ತು, ಮಾಡಿ ಇಮಿಡಿಯೇಟ್ ಸಂಜೆ ಎಪಿಸೋಡ್ ಹೋಗಬೇಕಿತ್ತು. Yes. ಆ ಕಾರಣದಿಂದ ಬರೋಕ್ಕಾಗಿಲ್ಲ. ಸೊ ಎರಡು ಇಂಪಾರ್ಟೆಂಟ್, ಬಟ್ ಮೇಜರ್ಲಿ ಅದು ಮಾಡಲೇಬೇಕಿತ್ತು. ನಿಜ. ಆಕ್ಚುಲಿ ಒಂದು ವಿಷಯ ಹೇಳಲೇಬೇಕಣ್ಣ, ಇವತ್ತು ಕರ್ನಾಟಕದಾದ್ಯಂತ ನಂಬರ್ 1 ಧಾರಾವಾಹಿ ನಮ್ಮ ಕರ್ಣ ಧಾರಾವಾಹಿ ಆಗಿದೆ. ಅದರಲ್ಲಿ ಆಕೆ ಲೀಡ್ ಪ್ಲೇ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಶೂಟಿಂಗ್ ಮುಗಿಸಿ ಬಂದು ಡೈರೆಕ್ಟ್ ಆಗಿ ರಿಹರ್ಸಲ್ಗೆ ಬಂದು ರಿಹರ್ಸಲ್ ಮಾಡಿ ಮತ್ತೆ ಕರ್ಣ ಸೀರಿಯಲ್ ಶೂಟಿಂಗ್ ಹೋಗಿ 11-11:30 ರಾತ್ರಿಗೆ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿ ನಿಮ್ಮ ಕೈಯಾರೆ ಫೈರ್ ಬ್ರ್ಯಾಂಡ್ ಹಾಗೂ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಅನ್ನ ತಗೊಂಡಿದ್ದಾರೆ. ನಿಮ್ಮ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ನಿಧಿ. ಆ ಡೆಡಿಕೇಶನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಒಂದು ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಅಣ್ಣ ನಿಮ್ಮಿಂದನೇ ಆಶೀರ್ವಾಡ್ತೀನಿ. ನಿಮಗೆ ಎಷ್ಟು ಮ್ಯಾಜಿಕಲ್ ಅನಿಸ್ತು? ಶಶಿ, ವಂಡರ್ಫುಲ್, ಸೂಪರ್. ನನಗಂತೂ ಐ ಡೋಂಟ್ ನೋ ವಾಟ್ ಟು ಸೇ. ಮೇಲ್ ವಾಟ್ ವರ್ಕ್ ಯು ಡಿಡ್, ಏರಿಯಲ್ ವರ್ಕ್ ಏನು ಮಾಡಿದ್ರು. ರೋಪ್ ಇಲ್ಲದೆ ಮಾಡೋದಿದೆಯಲ್ಲ, ದಟ್ ಇಸ್ ರೋಪ್ ಇದು ಸೇಫ್ಟಿ. ಅಂಡ್ ಇದು ತುಂಬಾ ಇಟ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ಇದಕ್ಕೆ ಈ ಪವರ್ ಬೇಕು, ಈ ಹ್ಯಾಂಡ್ ಪವರ್ ಇದೆಯಲ್ಲ ತುಂಬ ಬೇಕಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮಿಸ್ ಆದ್ರೆ ಎವ್ರಿಥಿಂಗ್ ವಿಲ್ ಗೋ ರಾಂಗ್. ಇಬ್ಬರಿಗೂ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಅಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಕ್ಯೂಟ್. ಅಂಡ್ ರುದ್ರಾ ಮಾಸ್ಟರ್ ಏನು ಮಾಡಿ ರೊಮ್ಯಾಂಟಿಕ್ ಸಾಂಗ್ ಎತ್ತ ಇದರಲ್ಲಿ ಐ ಥಿಂಕ್ ಈಸ್ ವೆರಿ